ಭಗವಂತ, ಕಟ್ಟಿರೋ ಮಾಂಗಲ್ಯನ ಮಾರಿ ಗಂಡನ್ನ ಬಿಡಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮ. ಪರವಾಗಿಲ್ಲ ಮಾವ, ಇಂಥ ಕಷ್ಟ ಸ್ಥಿತಿಲಿ ಮಾಂಗಲ್ಯ ಸರ ಆಡ ಇಡೋ ಅಷ್ಟಾದ್ರೂ ದೇವ್ರ ನಮ್ಮನ್ನ ಇಟ್ಟಿದ್ದಾನಲ್ವಾ, ಅರಿಶಿನ ಕೊಂಬ್ ಕಟ್ಕೊಂಡೆ ನಾನು ಜೀವನ ಮಾಡ್ತೀನಿ. ಅಯ್ಯೋ, ಏನಪ್ಪ, ಅಯ್ಯೋ ಗ್ರಾಚ. ಯಾರಪ್ಪ ನೀನು? ಚಾಕು ಹಿಡ್ಕೊಂಡು ಕಡ್ಲೆಕಾಯಿನ ತಿನ್ನಕ್ ಬಂದಿದ್ದೀನಿ. ಕತ್ತಲ್ಲಿ ಕೈಲಿ ಕಿವಿಲಿರೋದ ಬಿಚ್ಕೊಡೆ. ಬೇಡಪ್ಪ, ನಾವು ತುಂಬಾ ಕಷ್ಟದ ಪರಿಸ್ಥಿತಿಲಿ ಇದ್ದೀವಿ. ನಿಂದಮ್ಮಯ್ಯ ಅಂತೀನಿ, ನಮಗೇನು ಮಾಡಬೇಡ. ಏಯ್, ನಾನೇನು ಮಾಡಬಾರ್ದು ಅಂದ್ರೆ ಕತ್ತಲ್ಲಿ ಕಿವಿಲಿರೋದ ಬಿಚ್ಕೊಡೆ. ಏಯ್, ನಾನು ಯಾರು ಅಂತ ಗೊತ್ತಾ? ನಾನು ಪೊಲೀಸವ್ರ ಹೆಂಡತಿ. ನನ್ನ ಗಂಡಂಗೆ ಗೊತ್ತಾದ್ರೆ ನಿನ್ ಲೈಫ್ ಲಾಂಗ್ ಜೈಲಲ್ಲಿ ಇರ್ಬೇಕಾಗುತ್ತೆ. ಅಮ್ಮ, ಜೈಲ್ಗೆ ಹೋದ್ರೆ ಬಿಡಿಸ್ಕೊಂಡ್ ಬರೋದು ನನಗೆ ಗೊತ್ತಿದೆ. ಕೊಡ್ತೀಯಾ ಇಲ್ವಾ? ಅಯ್ಯ, ನಿಂದಮ್ಮಯ್ಯ ಕಣಯ್ಯ, ನನ್ನ ಮಗನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದ್ದಾರೆ. ಅವ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಸೊಸೆ ಮಾಂಗಲ್ಯ ಆಡಾಡಕ್ಕೆ ಹೋಗ್ತಿದ್ದಾಳೆ. ದಯವಿಟ್ಟು ನಮ್ಮನ್ನೇನು ಮಾಡಬೇಡಪ್ಪ. ನೋಡು, ನೀನು ನನ್ನ ಮಗ ಇದ್ದ ಹಾಗೆ, ದಯವಿಟ್ಟು ಬಿಟ್ಬಿಡಪ್ಪ. ಏಯ್, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ಲ, ಎಮೋಷನ್ ಡೈಲಾಗ್ ಕೇಳ್ತೀಯ ಮುದ್ಕ. ದೇವ್ರಿ, ನಾನು ಏನಪ್ಪ ಮಾಡ್ಲಿ? ಬಿಟ್ಬಿಡಪ್ಪ. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಕುಯ್ದು ಬಿಡ್ತೀನಿ. ನಿಂಗೇನಪ್ಪ ಬೇಕು? ಮಾಂಗಲ್ಯ ಸರ ತಾನೆ, ಸರಿ ಕೊಟ್ಬಿಡ್ತೀನಿ. ನನಗೆ ನಮ್ಮ ಮಾವನ ಜೀವನೇ ಮುಖ್ಯ. ಬೇಡಮ್ಮ, ಬಿದ್ದೋಗೋ ಮರಕ್ಕೆ ತಾಳಿ ಹಾಕಮ್ಮ ಬಿಚ್ಕೊಡ್ತೀಯ? ಹೋಗಿ ಅದನ್ನ ಅಡ ಇಟ್ಟು ಮೊದಲು ನಿನ್ನ ಗಂಡನ ಬಿಡಿಸ್ಕೊಳ್ಳಮ್ಮ. ಏ ಮುದ್ಕ, ಬಾಯಿ ಮುಚ್ಕ ನಿಂತ್ಕೋ, ಇಲ್ಲ ಕುಯ್ದು ಬಿಡ್ತೇನೆ. ಬೇಡ ಬೇಡ, ಕೊಡ್ತೀನಿ, ಸರ ಕೊಡ್ತೀನಿ. ಮಾವ, ಈ ಕಡೆ ಬನ್ನಿ. ಏಯ್, ಯಾರ ನೀನು? ಬಿಡೋ. ಬಿಡಿಸ್ಕೊಳಕ್ ಆಗ್ತಾ ಇಲ್ವಾ? ಈ ಜಾಗದಲ್ಲಿ ನಿಂತಾಗ ಎಷ್ಟು ನೋವಾಗುತ್ತೆ ಅಂತ ಈಗ ಗೊತ್ತಾಗ್ತಿದ್ಯಾ? ಏಯ್, ಬಿಟ್ರೆ ಸರಿ, ನಾನು ಯಾರು ಅಂತ ನೀನು ಗೊತ್ತಿಲ್ಲ. ಬಿಡೋ. ಇದೇ ರೀತಿ ಅವರು ನಿನ್ನ ಹತ್ರ ಕೇಳ್ಕೊಂಡ್ರಲ್ಲ, ನೀನ್ ಬಿಟ್ಯಾ? ಇಲ್ವಲ್ಲ, ಎಷ್ಟು ಜನಕ್ಕೆ ಈ ಥರ ತೊಂದರೆ ಕೊಟ್ಟಿರ್ತೀಯ ನೀನು. ಈಗ ಈ ಜಾಗದಲ್ಲಿ ನೀನಿದ್ದಾಗ ನಿನಗೇನು ಅನ್ನಿಸ್ತಾ ಇದೆ? ನನ್ನನ್ನು ಬಿಟ್ಟರೆ ಸಾಕು, ಪ್ರಾಣ ಉಳಿದ್ರೆ ಸಾಕು ಅನ್ನೋ ಯೋಚನೆ ಬರ್ತಾ ಇದೆಯಾ? ಅವರು ಇದೇ ರೀತಿ ಯೋಚನೆ ಮಾಡಿರ್ತಾರೆ ತಾನೆ. ಕ್ಷಮಿಸಿ ಸರ್, ನಾನು ಬೇಕು ಅಂತ ಈ ದಂಧೆಗೆ ಇಳಿನಿಲ್ಲ. ಬೇಸಿಕಲಿ ನಾನು ಕಳ್ಳನೇ ಅಲ್ಲ, ನಾನೊಬ್ಬ ಸಾಮಾನ್ಯ ಕಂಪ್ನಿ ಎಂಪ್ಲಾಯಿ. ಹಣದ ಆಸೆಗೆ ಬಿದ್ದು ಫ್ರೆಂಡ್ ಮಾತು ಕಟ್ಕೊಂಡು ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಹಾಳಾಗೋದೆ ಸರ್. ಪ್ರಾರಂಭದಲ್ಲಿ ದುಡ್ಡು ಬಂತು, ದುಡ್ಡಿನ ಮೇಲೆ ಆಸೆ ಹೆಚ್ಚಾಯಿತು, ಮತ್ತೆ ಬೆಟ್ಟಿಂಗ್ ಆಡಿದೆ, ಮತ್ತೆ ಎಲ್ಲ ಕಳ್ಕೊಂಡೆ ಸರ್. ಸಾಲ್ಗಾರ ಆಗೋದೆ. ಆ ಸಾಲ ತೀರ್ಸೋದಕ್ಕೆ ಫಸ್ಟ್ ಟೈಮು ಅಪ್ಪನ ಜೇಬಲ್ಲಿ ದುಡ್ಡು ಕದ್ದೆ. ಸಾಕಾಗಲಿಲ್ಲ, ಮನೇಲಿರೋ ಸಾಮಾನು ಮಾರಾಕ್ತೆ. ಆಗಲಿಲ್ಲ, ಕೊನೆಗೆ ನಮ್ಮ ತಾಯಿ ಮಾಂಗಲ್ಯ ಸರನೇ ಕದ್ಬಿಟ್ಟೆ ಸರ್. ಸರನೇ ಕದ್ಬಿಟ್ಟೆ. ನಮ್ಮ ತಾಯಿ ಮಾಂಗಲ್ಯ ಸರ ಕದ್ಮೇಲೆ ಇನ್ಯಾವ ಒಳ್ಳೆತನ ಉಳಿದಿದೆ ಅಂತ ಈ ಥರ ಬೀದಿಲಿ ಕಳ್ತನ ಮಾಡೋದಕ್ಕೆ ಶುರು ಮಾಡಿದೆ ಸರ್. ಇನ್ನೂ ಸಾಲನೂ ಕೂಡ ತೀರಿಲ್ಲ. ಮೊದಲು ಮನುಷ್ಯ ಆಗಿದ್ದೆ, ಇವತ್ತು ಮೃಗ ಆಗಿದ್ದೀನಿ. ಹೆತ್ತ ತಾಯಿ ಮಾಂಗಲ್ಯ ಕೈ ಹಾಕತಿಯಲ್ಲ, ನೀನು ಒಬ್ಬ ಮಗನ. ನಿಮ್ ತಾಯಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೊಳ್ಳಲ್ಲ. ಒಂದ್ಸಲ ಏನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಜೀವನ ಅನ್ನೋ ಕ್ರಿಕೆಟಲ್ಲಿ ನಿನ್ನ ಜೊತೆ ಗೆಲ್ಲೋಕೆ ಅಂತಲೇ ಒಬ್ಬನಿರ್ತಾನೆ, ಆದರೆ ಎದುರಾಳಿ ತಂಡದಲ್ಲಿ ನಿನ್ನನ್ನು ಸೋಲ್ಸೋಕೆ ಅಂತ 11 ಜನ ಇರ್ತಾರೆ. ನಿನ್ನ ಜೊತೆ ಓಡಿ ಎದ್ದು ಬಿದ್ದು ಕಷ್ಟಪಡ್ತಾನಲ್ಲ, ಅವನು ನಿನ್ನ ಒಳ್ಳೆತನ. ಆದರೆ ನಿನ್ನನ್ನು ಸೋಲಿಸಲೇಬೇಕು ಅಂತ ನಿನ್ನ ಸುತ್ತ ನಿಂತಿರ್ತಾರಲ್ಲ, ಅವರೆಲ್ಲ ಯಾರು ಗೊತ್ತಾ? ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ದುಶ್ಚಟ, ದುರಾಸೆ, ಆಸೆ ಇತ್ಯಾದಿಗಳು. ಅವರನ್ನ ದಾಟಿ ನೀನು ಗೆಲ್ಲಬೇಕು ಅಂದರೆ ನಿನ್ನ ಒಳ್ಳೆತನದ ಜೊತೆ ನೀನು ಕೈ ಜೋಡಿಸ್ಬೇಕು. ಇಲ್ಲ ಅಂದರೆ
ಈ ಆಸೆ ದುರಾಸೆಗಳ ಜೊತೆಗಿರೋ ಮಿಕ್ಕಿರೋ 9 ಜನ ನಿನ್ನನ್ನು ನುಂಗಾಕ್ತಾರೆ. ಅವ್ರ ಮುಂದೆ ನೀನು ಮಂಡಿ ಊರೋದಲ್ದೆ ನೀನು ಒಳ್ಳೆತನನೂ ಮಂಡಿ ಊರಿಸಿ ಸೋಲಿಸ್ಬಿಡ್ತೀಯ. ಆಟನ ಆಡಬೇಕು ಅಥವಾ ನೋಡಬೇಕು, ಅದನ್ನು ಇಟ್ಕೊಂಡು ಜೂಜಾಡಿ ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ಹಾಳಾಗೋದು ನಿಮ್ಮ ಜೀವನ. ಅದ್ರ ಜೊತೆಗೆ ನಿನ್ನನ್ನು ನಂಬ್ಕೊಂಡಿರೋರ ಲೈಫು. ಕ್ಷಮಿಸೋ ಅಂತ ಚಿಕ್ಕ ತಪ್ಪನ್ನ ನೀನು ಮಾಡಲಿಲ್ಲ, ನಿನಗೆ ಶಿಕ್ಷೆ ಆಗಲೇಬೇಕು. ನೀವಿನ್ನು ಹೆದರ್ಕೋಬೇಡಿ, ಇವನ್ನ ನಾನು ನೋಡ್ಕೋತೀನಿ. ನೀವು ಧೈರ್ಯವಾಗಿರಿ. ದೇವ್ರು ಬಂದು ಹಾಗೆ ಬಂದ್ರಿ, ತುಂಬ ಥ್ಯಾಂಕ್ಸ್. ಗಿರಿ, ಯಾಕೆಲ್ಲ ಇಲ್ಲಿ ನಿಂತಿದ್ದೀರಾ? ಏನಾಯ್ತು? ಬಾವ, ನಿಮ್ಮನ್ನೇ ಬಿಡ್ಸೋಣ ಅಂತ ಬರ್ತಿದ್ವಿ, ಅಷ್ಟರಲ್ಲಿ ಅದರ ಅವಶ್ಯಕತೆ ಇಲ್ಲಮ್ಮ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಜೂಜಾಡಿದ್ದು ಶಿವ ಅವರಲ್ಲ. ಇವರ ಹೆಸರು ಮತ್ತೆ ಫೋನ್ ನಂಬರ್ ಉಪಯೋಗಿಸ್ಕೊಂಡು ಇವರ ಮ್ಯಾನೇಜರ್ ಡೀಲಿಂಗ್ ರಾಜ ಆಡಿದ್ದು ಅನ್ನೋ ಮಾಹಿತಿ ನಮಗೆ ಸಿಕ್ತು. ಆ ಡೀಲಿಂಗ್ ರಾಜ್ನ ಅರೆಸ್ಟ್ ಮಾಡೋಕ್ಕೆ ವಾರಂಟ್ ಕಳಿಸಿ ಶಿವ ಅವ್ರಿಗೆ ಸಾರಿ ಕೇಳಿ ಅವ್ರನ್ನ ಮನೆ ಹತ್ರ ಬಿಟ್ಟು ಹೋಗೋಣ ಅಂತ ನಾವೇ ಬಂದ್ವಿ. ಹೌದು ಗಿರಿ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಆದರೆ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಈ ವ್ಯಕ್ತಿ ಯಾರು? ನಿನ್ನ ಬಿಡಿಸ್ಕೊಳ್ಳೋಣ ಅಂತ ನಾವು ಹೋಗ್ತಾ ಇದ್ವಿ, ಅಷ್ಟರಲ್ಲಿ ಈ ಕಳ್ಳ ಬಂದು ಅಷ್ಟರಲ್ಲಿ ಪುಣ್ಯಾತ್ಮ ಇಲ್ಲೇ ಇದ್ರಲ್ಲ, ಆ ಕಳ್ಳನಿಂದ ಕಾಪಾಡಿ ಎಲ್ಲೊಟ್ಟಿದ್ರು. ಪೊಲೀಸರು ಬಂದ್ರಲ್ಲ, ಇನ್ನೇನು ಕೆಲಸ ಅಂತ ಹೋಗಿರ್ಬೇಕು. ಇವನ್ನ ನಾವು ನೋಡ್ಕೋತೀವಿ, ಕರ್ಕೊಳ್ರಿ ಇವನ್ನ. ಶಿವರೇ, ಬರ್ತೀನಿ. ಸತ್ಯ, ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತಲ್ಲ ರೀ. ಬನ್ನಿ. ಭಗವಂತ, ನನಗೆ ಎಂಥದ್ದೇ ಕಷ್ಟ ಬರಲಿ, ನನ್ನ ಕುಟುಂಬನ ನೀನು ಕಾಪಾಡ್ತೆ. ಇವತ್ತು ಆ ಕ್ರಿಕೆಟ್ ಪ್ಲೇಯರ್ ರೂಪದಲ್ಲಿ ಬಂದಿದ್ದು ನೀನೇ ಅಂತ ನಾನು ನಂಬಿದ್ದೀನಿ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿವಪ್ರಸಾದ್, ಭಗವಂತ, ಸ್ನೇಹ ಮಾಡೋದು ದೊಡ್ಡದಲ್ಲ ಶಿವಪ್ರಸಾದ್, ಸ್ನೇಹನ ನಿಭಾಯಿಸೋದು ದೊಡ್ಡದು. ಕೆಲವೊಂದಷ್ಟು ಸ್ನೇಹ ಹೆಸರಿಗಷ್ಟೇ ಸೀಮಿತವಾಗಿರುತ್ತೆ. ಅದೇ ನಿನ್ನ ಆಫೀಸಲ್ಲಿರೋ ಡೀಲಿಂಗ್ ರಾಜ್ ಸ್ನೇಹದಲ್ಲಿ ಮಾತಾಡಿ ಸಮಸ್ಯೆಗೆ ಸಿಕ್ಕಾಕಿಸ್ನಲ್ಲ, ಆ ರೀತಿ ಜನರು ಇರ್ತಾರೆ. ಎಚ್ಚರವಾಗಿರು. ಬದುಕಿನ ಆರಂಭದಲ್ಲಿ ಅಂಬೆಗಾಲಿಡುವಾಗ ತುಂಟಾಟ, ಬೆಳೆಯುವ ಹಂತದಲ್ಲಿ ಹುಡುಕಾಟ, ಬೆಳೆದ ಮೇಲೆ ಚೆಲ್ಲಾಟ, ಕೋಪದಲ್ಲಿ ಕಿರುಚಾಟ, ತಾಪದಲ್ಲಿ ಅರಚಾಟ, ಪಡೆದುಕೊಳ್ಳಲು ಹೋರಾಟ, ಸಿಕ್ಕ ಮೇಲೆ ಹಾರಾಟ, ಮತ್ತಿನಲ್ಲಿ ಓಲಾಟ, ಗಮ್ಮತ್ತಿನಲ್ಲಿ ತೂರಾಟ, ನೋವಾದಾಗ ಗೋಳಾಟ, ಗೋಳು ಹೆಚ್ಚಾದಾಗ ನರಳಾಟ. ಒಟ್ಟಿನಲ್ಲಿ ಹುಟ್ಟಿನಿಂದ ಶುರುವಾಗಿ ಆತ್ಮಕ್ಕೂ ದೇಹಕ್ಕೂ ನಡುವಿನ ಒಡನಾಟದಲ್ಲಿ ಮನೆಯಿಂದ ಮಸಣದ ಕಡೆಗಷ್ಟೇ ನಿಮ್ಮ ಓಡಾಟ. ಸಾವು ಬದುಕಿನ ನಡುವೆ ಜೂಟಾಟ. ಇಷ್ಟೆಲ್ಲ ಆಟ ಇರೋವಾಗ ಜೂಜಾಟವೇಕೆ? ಜೂಜು ಮೋಜಿನ ಆಟವಲ್ಲ, ಅದು ತ್ಯಾಗ, ನಿರಹಂಕಾರ, ನಿಸ್ವಾರ್ಥದ ಕೊಲೆಗಾರ. ಜೂಜು ಖುಷಿಯ ಆಟವಲ್ಲ, ಅದು ಅಸ್ತಿತ್ವವನ್ನೇ ಬದಲಿಸಿ ಅಂತಸ್ತನ್ನು ತಲೆ ಕೆಳಗಾಗಿಸುವ ಮೋಸಗಾರ. ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ದಾಳಿಕೋರರಾದರೆ ಬಗ್ಗಿಸಬಹುದು, ದಂಡುಕೋರರಾದರೆ ಪರಿವರ್ತಿಸಬಹುದು. ಆದರೆ ಜೂಜುಕೋರರಾದರೆ ನೀವು ಉಳಿಯುವುದಿಲ್ಲ, ನಿಮ್ಮವರು ಉಳಿಯುವುದಿಲ್ಲ. ಔಷಧಿ ಇಲ್ಲದ ಸಾಮಾಜಿಕ ಕಾಯಿಲೆ ಜೂಜು. ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಎಲ್ಲರೂ ಕೈ ಜೋಡಿಸಿ ನಿಲ್ಲಿ. ಫಲ ನಿಧಾನವಾದರೂ ಪ್ರಧಾನವಾಗಿಯೇ ಆಗುವುದು. ಮುರಾರಿ ಸುರಾರ್ಚಿತಲಿಂಗಂ
ನೀನು ಹನುಮಾನ್, ಸೂಪರ್ ಮ್ಯಾನ್ಗಿಂತನೂ ಶಕ್ತಿ ಇದೆ, ಎಲ್ಲನೂ ಮಾಡಿಕೊಡ್ತೀಯ ತಾನೆ. ಫಾರ್ ಎಕ್ಸಾಂಪಲ್, ರಾಮನ್ನ ಇಂಡಿಯನ್ ಓಷನ್ ದಾಟಿಸಿ ಕರ್ಕೊಂಡು ಹೋಗಿದ್ದು ನೀನೆ, ಸೀತಾಮಾತೆನ ವಾಪಸ್ ಕರ್ಕೊಂಬರಕ್ಕೆ ಹೆಲ್ಪ್ ಮಾಡಿದ್ದು ನೀನೆ, ಶ್ರೀಲಂಕಾ ಕಂಟ್ರಿಗೆ ಫೈರ್ ಹಚ್ಚಿ ಬೂದಿ ಮಾಡಿದ್ದು ನೀನೆ ತಾನೆ. ಇಷ್ಟೆಲ್ಲ ಮಾಡಿದ್ಯಾ, ಅದಕ್ಕೆ ನನಗೂ ಏನೋ ಒಂದು ಮಾಡಿಕೊಡು ಅಂತ ಕೇಳಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ನಾಳೆಗೆ ಹೋಮ್ವರ್ಕ್ ಮಾಡಿಲ್ಲ, ಇವಾಗ ಬರೆಯೋಕೆ ಕೂತ್ಕೊಂಡು ಟೈಮ್ ಆಗೋಗುತ್ತೆ. ಅದಕ್ಕೆ ನಾಳೆ ಸ್ಕೂಲ್ಗೆ ಮಿಸ್ ಬರ್ದೇ ಇರೋ ಥರ ನೋಡ್ಕೊಳಪ್ಪ ದೇವ್ರೆ, ಪ್ಲೀಸ್. ಹಾಂ, ಹಾಗೇನಾದರೂ ಆದರೆ ನಿಂಗೆ 5 ರೂಪಾಯಿದು ದೊಡ್ಡ ಚಾಕ್ಲೇಟ್ನ ಹುಂಡಿಗೆ ಹಾಕ್ತೀನಿ, ಓಕೆನಾ? ಏಯ್, ಯಾಕಮ್ಮ? ದೇವ್ರಿಗೆ ಲಂಚ ಕೊಡ್ತೀನಿ ಅಂತ ಹೇಳ್ತಿದ್ಯೇನೋ? ನೀನ್ ಮಾತ್ರ 101 ರೂಪಾಯಿನ ಹುಂಡಿಗೆ ಹಾಕ್ತೀನಿ, ಅಪ್ಪನ ಕೈಲಿ ಮುಡಿ ಕೊಡಿಸ್ತೀನಿ, ಪ್ರಣಿ ಕೈಲಿ ಉಪವಾಸ ವ್ರತ ಮಾಡಿಸ್ತೀನಿ, ಮತ್ತೆ ಉಳ್ಸೇವೆ ಮಾಡ್ತೀನಿ ಅಂತೆಲ್ಲ ಬೇಡ್ಕೋತಿಯಲ್ಲ, ಇವೆಲ್ಲ ಲಂಚ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಅದು ಭಕ್ತಿ ಕಣೋ, ಭಕ್ತಿ. ನೀವೆಲ್ಲ ಉದ್ಧಾರ ಆಗ್ಲಿ ಅಂತ ಬೇಡ್ಕೊಳ್ಳೋದು. ನಂದು ಅದೇ ಕಣಮ್ಮ, ನಾನು ಉದ್ಧಾರ ಆಗ್ಲಿ ಅಂತ ಬೇಡ್ಕೋತಿದ್ದೆ. ಮಾತಿಗೆ ಮಾತು ಕೊಡ್ತೀಯೇನೋ? ನಿನ್ಗೆ ಬರೇ ಎಳ್ದ್ಬಿಡ್ಬೇಕು. ಯಾಕೆ ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ನೀ ನನ್ನ ಮಾತನ್ನ ರೂಢಿ ಮಾಡ್ಕೋತಾ ಇಲ್ವಲ್ಲಪ್ಪ, ಅದಕ್ಕೆ ರೂಢಾಗಿ ಮಾತಾಡ್ತಾ ಇದ್ದೀನಿ. ಹೋಮ್ವರ್ಕ್ ಮಾಡದೆ ಮೈಗಳ್ತನ ಮಾಡಿ ದೇವ್ರಿಗೆ ಲಂಚ ಕೊಡ್ತೀನಿ ಅಂತಿದ್ಯಾ? ಹೋಮ್ವರ್ಕ್ ಮಾಡಕ್ಕೆ ಏನೋ ದಾಡಿ ನಿಂಗೆ? ಅದು ಆಟ ಆಡ್ತಾ ಮರ್ತೋಯ್ತು. ಮರ್ತೋಯ್ತಾ? ತಿನ್ನೋದು? ಈಗ ತಿನ್ನೋದು ಮರ್ತೋಯ್ತಾ, ಮಲ್ಗೋದು ಮರ್ತೋಯ್ತಾ ಅಂತ ಕೇಳಬೇಡ. ಸ್ಕೂಲಲ್ಲೂ ಟೀಚರ್ ಅದನ್ನೇ ಕೇಳ್ತಾರೆ, ನೀನು ಅದನ್ನೇ ಕೇಳ್ತೀಯಲ್ಲ. ನಾವೇನ್ ಮಷೀನ್ಗಳ ಎಲ್ಲ ಠಕ 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 ಅಂತ ಮಾಡಕ್ಕೆ? ನಂಗೂ ಮನ್ಸಿದೆ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಈ ಸ್ಕೂಲ್ ಅವರು ಎಕ್ಸಾಮ್ ಡೇಟ್ಸ್ ಕೊಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಮತ್ತಿನ್ಯಾವಾಗೋ ಇಡ್ತೀವಿ ಅಂತಾರೆ, ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ನಾವು ಚಿಕ್ಕ ಮಕ್ಕಳು ಇದನ್ನ ನೋಡಿ 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 ಫ್ರಸ್ಟ್ರೇಟ್ ಆಗ್ಬಿಟ್ಟಿದೀವಿ. ಅದನ್ನ ಮರೆಯಕ್ಕೆ ಸ್ವಲ್ಪ ಹೊತ್ತು ಆಡಿ ಕೂಲ್ ಡೌನ್ ಆಗ್ತಿದ್ವಪ್ಪ. ಏಯ್, ಊರು ಸಬ್ರಿ ಎಲ್ಲ ಯಾಕೋ ನಿಂಗೆ? ಸುಮ್ಮನೆ ಹೋಮ್ವರ್ಕ್ ಬರೆಯೋ. ಹೇ ಗಿರಿ ಯಾಕಿರಿ ಪಾಪ ಅವಲಿಂದ ಅವ್ನು ನಂಗೆ ಬೈತಾ ಇದೆಯಾ? ನೋಡ್ರಿ ಇವನನ್ನ, ಹೋಮ್ವರ್ಕ್ ಬರೀದೆ ದೇವ್ರೆ ಟೀಚರ್ ಸ್ಕೂಲಿಗೆ ಬರ್ದೇ ಇರೋ ಹಾಗೆ ಮಾಡಪ್ಪ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಬೇಡ್ಕೋತಾ ಇದ್ದಾನೆ. ಸೇಮ್ ಪೇಂಟ್ ಪಿಂಚ್ ಮಾಡ್ಬಿಡ್ತೀನಿ. ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್, ಏನ್ ಮಾಡ್ತಾ ಇದೆಯಾ ನೀನು? ನಾನು ಸ್ಕೂಲಲ್ಲಿದ್ದ ಹೇಗಿದೆ ಗೊತ್ತಾ? ಮಾಸ್ಟರ್ಸ್ ನನ್ನ ಡೆಡಿಕೇಶನ್ ನೋಡಿ ನನ್ನನ್ನು ಮಾಸ್ಟರ್ ಅಂತ ಕರಿತಾ ಇದ್ರು. ತಾತ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಸುಮ್ಮನೆ ನಾಟಕ ಆಡ್ಬೇಡ. ನಾನು ದೇವ್ರ ಹತ್ರ ಹರಕೆ ಕಟ್ಕೋತೀನಿ, ನಾಳೆ ಟೀಚರ್ ಬರಲ್ಲ ಬರಲ್ಲ ಬರಲ್ಲ, ನೋಡ್ತಾ ಇರು. ಗಿರಿ, ಬೈಬೇಕಾಗಿರೋದು ಅವನಿಗಲ್ಲ ನಿನಗೆ. ಮಕ್ಕಳಿಗೆಲ್ಲ ಹರಕೆ ಹೊರದು ಹೇಳ್ಕೊಟ್ಟಿದ್ಯಲ್ಲ, ಬಾಯ್ ಕಡೆ ಕಂದ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ದೊಡ್ಡವ್ರು ಹೇಳ್ತಾರೆ. ಮಾತು ಮುತ್ತು ಎರಡನ್ನೂ ಸಂಪಾದನೆ ಮಾಡ್ಕೋಬಹುದು, ಆದರೆ ಕಳ್ಕೊಂಡಿರೋ ಸಮಯನ ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸಮಯನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಒಂದು ಕೆಲಸ ಮಾಡು, ಈಗ ಎಷ್ಟಾಗುತ್ತೋ ಅಷ್ಟು ಹೋಮ್ವರ್ಕ್ ಬರಿ, ಬೆಳಗ್ಗೆ ಎದ್ಮೇಲೆ ಬರಿ, ಸ್ಕೂಲ್ ಹೋಗೋವರೆಗೂ ಬರಿ. ಕಂಪ್ಲೀಟ್ ಆಗ್ಲಿಲ್ವಾ ಟೀಚರ್ಗೆ ಹೇಳು, ಒಪ್ಕೊಳ್ತಾರೆ ಅಷ್ಟೇ. ನೋಡ್ದ್ಯಾ ಅಮ್ಮ, ಅಪ್ಪ ಅಟ್ಲೀಸ್ಟ್ ಸೊಲ್ಯೂಷನ್ ಕೊಡ್ತಾರೆ, ಆದ್ರೆ ನೀನು ಏನೇನೋ ಮಾತಾಡ್ತೀಯ. ಅದಕ್ಕೆ ನಂಗೆ ಅಪ್ಪ ಇಷ್ಟ. ಥ್ಯಾಂಕ್ ಯು ಅಪ್ಪ. ಗುಡ್ ಬೈ ಗುಡ್ ಬೈ. ನಾನೀಗ ಓದಕ್ಕೆ ಕೂತ್ಕೋತೀನಿ. ನನ್ನ ಮರ್ಯಾದೆ ಕಳಿಯೋಕೆ ಬಂದಿದ್ದ ನೀವಿಲ್ಗೆ? ನಡೀರಿ. ಅಲ್ಲ ಯೋ ನಡೀರಿ. ಏಯ್ ಗಿರಿ, ಬಿಡುಗಿರಿ, ನೀನು ಒಳ್ಳೆ. ರೀ, ಸ್ಕಂದ ಹರಕೆ ಹೊತ್ಕೋತಾ ಇದ್ದ, ಅದು ತಪ್ಪು ಅಂತ ಹೇಳ್ತಾ ಇದ್ದೆ. ತಾಯಿ ಅಂತೆ ಮಗ, ನೀನು ಅರ್ಸ್ಕೊಂತೀಯ, ಅವನು ಅರ್ಸ್ಕೋತಾನೆ, ಅದ್ರ ತಪ್ಪೇನು? ಜೋ, ನಾನು ಆ ಥರ ಅಲ್ಲ ರೀ ಹೇಳ್ತಿರೋದು. ಹರಕೆ ನೆಪದಲ್ಲಿ ದೇವ್ರಿಗೆ ಚಾಕ್ಲೇಟ್ ಕೊಟ್ಟು ಲಂಚ ಕೊಡ್ತೀನಿ ಅಂತ ಹೇಳ್ತಾ ಇದ್ದ, ಅದು ತಪ್ಪಲ್ವಾ? ರೀ, ಎಷ್ಟೇ ಆದ್ರೂ ಹರಕೆನೆ, ತೀರಿಸ್ದೆ ಮರ್ತೋಗ್ಬಿಟ್ರೆ? ನೀನೇನ್ ಮರ್ತೇ ಇಲ್ವಾ? ನಾನು ಹರಕೆ ಮರೆಯೋದು ಸಾಧ್ಯನೇ ಇಲ್ಲ. ಇವತ್ತಿನವರೆಗೂ ಒಂದು ಹರಕೆನೂ ಬಿಡದೆ ನಾನು ತೀರ್ಸಿದ್ದೀನಿ. ನಾನು ಯಾವುದನ್ನು ಮರ್ತಿಲ್ಲ ಅಷ್ಟೇ. ಓಕೆ. ಕಟ್ಕೊಂಡಿದ್ದ ಹರಕೆ ಮರೆತು ಯಾವ ಹರಕೆನೂ ಮರ್ತಿಲ್ಲ ಅನ್ಕೊಂಡಿದ್ಯಾ? ನೀನೇ ಹರಕೆನ ನೆನಪಿಸ್ಕೋ, ಇಲ್ಲ ನನ್ನ ಕೋಪಕ್ಕೆ ಬಲಿಯಾಗ್ತೀಯಾ?
ಬೇಡ ಗಿರಿ, ಬೇಡ ಪ್ಲೀಸ್, ಬೇಡ ಗಿರಿ, ಬೇಡ ಗಿರಿ, ರೀ ಬೇಡ. ರೀ ಅಯ್ಯೋ ರೀ ಏಯ್! ಗಿರಿ, ಅಯ್ಯೋ ಕೆಳಗೆ ಬಿದ್ದೋಗ್ಬಿಟ್ಟ ಗಿರಿ, ಎಲ್ಲಿ ಬಿದ್ದೋಗ್ಬಿಟ್ಟೆ ಗಿರಿ, ಅಯ್ಯೋ ಗಿರಿ, ಗಿರಿ, ಗಿರಿ. ರೀ 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 ಇಲ್ಲಿ ಒಂದು ನಿಮಿಷ ಹಾಕೊಳ್ಳಿ. ಇಲ್ಲಿದ್ದೀನಿ. ಓ ಹಾಂ, ಏನು ಗಿರಿ? ನೀವೇನ್ರಿ ಬೇಡ ಬೇಡ ಅಂತ ಇದ್ರಿ? ಹಾಂ ಅದೇ, ನೀನು ಮಾರಣ ಮಾರಣ ಅಂತಿದ್ದಲ್ಲ, ಅದಕ್ಕೆ ನಾನು ಬೇಡಮ್ಮ ಬೇಡಮ್ಮ ಅಂತ ಹೇಳ್ತಾ ಇದ್ದೆ. ಶೋ ನಾನು ಮಾರಣ ಅಂತ ಹೇಳಿದ್ದಲ್ಲ, ಮಾರಮ್ಮ ಅಂತ ಹೇಳಿದ್ದು. ಅದೇ ಸ್ಕಂದ ಬಂದು ನಿನ್ನ ಹತ್ರ ಅಪ್ಪನ ಹಳೆಯ ಗಾಡಿನ ಮಾರಮ್ಮ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಬೇಡಮ್ಮ ಅಂತ ಹೇಳಿದ್ದು. ಅದು ನನ್ನ ತಂದೆ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಗಿರಿ, ತಂದೆಯ ಕಾಣಿಕೆ ಅಂತ ಗಾಡಿ ಹಿಂದೆ ಹಾಕ್ಸಿಲ್ಲ ಬಿಟ್ಟು ಇಟ್ಸ್ ಮೈ ಫೇವರೇಟ್. ಅಯ್ಯೋ ರೀ, ನನ್ನ ಕನಸಲ್ಲಿ ಮಾರಮ್ಮ ಬಂದಿದ್ಲು, ಅದಕ್ಕೆ ಹೆದರ್ಕೊಂಡಿದ್ದೆ. ಮಾರಮ್ಮ ಬಂದಿದ್ಲ? ಅಲ್ಲ, ಹೊಸದಾಗಿ ಏರಿಯಾಗಿ ಬಂದವರು ಅಕ್ಕಪಕ್ಕದವ್ರ ಮನೆಗೆ ಹೋಗ್ಬೇಕು, 2 ಬೀದಿ ದಾಟಿ, ಅದು ನಮ್ಮನೆಗೆ ನಿನ್ನ ಕನಸಿಗೆ ಯಾಕೆ ಬರಬೇಕು? ರೀ, ನಾನು ಹೇಳ್ತಿರೋದು ಬಾಡಿಗೆ ಮನೆಗೆ ಬಂದಿರೋ ಮಾರಮ್ಮ ಅಲ್ಲ, ಮತ್ತೆ ನಮ್ಮಮ್ಮ ಮಾರಮ್ಮ. ಏ ಗಿರಿ, ಮಮ್ಮಿ ಸಿರ್ಸಿಯಿಂದ ತೆಂಗಿನಕಾಯಿ ವಿಳೆದಲ್ಲಿ ಅಡಿಕೆ ಕಳಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೇತ್ರ ಅನ್ನೋ ಅವ್ರ ಹೆಸರನ್ನ ಮಾರಮ್ಮ ಅಂತ ಬದಲಾಯಿಸಬಾರ್ದು, ತಪ್ಪಾಗುತ್ತೆ. ಇಟ್ಸ್ ರಾಂಗ್. ಅಯ್ಯೋ ರೀ, ನಾನು ಹೇಳ್ತಿರೋದು ನಮ್ಮಮ್ಮ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರಿ, ಆ ಮಹಾತಾಯಿ ಮಾರಮ್ಮ. ಯು ಮೀನ್ ಗಾಡೆಸ್ ಮಾರಮ್ಮ? ಓ ಮೈ ಗಾಡೆಸ್. ವೈ ಗಿರಿ? ನಾನು ಯಾವುದೋ ಹರಕೆನ ಮರ್ತೋಗ್ಬಿಟ್ಟಿದ್ದೀನಂತೆ, ಅದನ್ನ ಜ್ಞಾಪಿಸೋದಕ್ಕೆ ಬಂದಿದ್ಲು ರೀ. ಜ್ಞಾಪಿಸಿದ್ಲಾ? ನೆನ್ಪಿಸ್ಕೋ, ನೀನ್ ಮರ್ತಿದ್ಯಾ, ಆದ್ರೆ ನಾನ್ ಮರ್ತಿಲ್ಲ. ಅದು ಅಲ್ಲದೆ ತ್ರಿಶೂಲ ತಗೊಂಡು ಚುಚ್ಚಕ್ಕೆ ಬಂದ್ಬಿಟ್ಲು. ತ್ರಿಶೂಲ ಬೆಳ್ಳಿದ ಚಿನ್ನದ? ರೀ, ತ್ರಿಶೂಲ ಚಿನ್ನದ್ದೋ ಬೆಳ್ಳಿದೋ ಅನ್ನೋದು ಮುಖ್ಯನಾ ನಿಮ್ಗೆ? ನನಗೆ ಚುಚ್ಚಕ್ಕೆ ಬಂದಿದ್ಲು ಅನ್ನೋದು ಮುಖ್ಯ ಅಲ್ವಾ? ಚುಚ್ಚಕ್ ಬಂದಿದ್ಲು ಅನ್ನೋದೇ ಮುಖ್ಯ. ರೀ ಸಾರಿ, ಅಲ್ಲ ಗಿರಿ, ನೀನೇ ಬಿಲ್ಡಪ್ಪಲ್ಲಿ ಹೇಳಿದ್ಯಾ ನಾನು ಯಾವ ಹರಕೆನೂ ಮರ್ತಿಲ್ಲ, ಫಲಿಸಿದ ತಕ್ಷಣ ಎಲ್ಲವನ್ನೂ ತೀರಿಸಿದ್ದೀನಿ ಅಂತ. ಈಗ ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಾ? ಲೈಫಲ್ಲಿ ಈಗಿರೋ ಕಷ್ಟದಲ್ಲಿ ನಿಮ್ಮನ್ನ ಮರಿದೆ ರೀ ಅಂತ ಇದ್ದೀನಲ್ಲ, ಅದಕ್ಕೆ ಖುಷಿ ಪಡಿ. ಪ್ರಶ್ನೆ ಕೇಳಕ್ ಬಂದ್ಬಿಟ್ರು. ಈ ಗಂಡಸರು ಪ್ರಶ್ನೆ ಡೌಟು ಕೇಳ್ತಾನೆ ಇರ್ತಾರಲ್ಲ. ಗಿರಿ, ಡೌಟು ಪ್ರಶ್ನೆ ಆಲ್ಮೋಸ್ಟ್ ಎರಡೂ ಒಂದೇ. ನೋಡ್ಗಿರಿ, ಜೀವನದಲ್ಲಿ 100 ಕಷ್ಟ ಬರುತ್ತೆ, 100 ಕಷ್ಟ ಹೋಗುತ್ತೆ. ಹಾಗಂತ ಬರೋ ಕಷ್ಟಕ್ಕೆಲ್ಲ ಹರಕೆ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಬಡ್ಜೆಟ್ ಪ್ರಾಬ್ಲಮ್ ಆಗಲ್ವಾ? ನೋಡ್ಗಿರಿ, ಬರೋ ಮಳೆಗೆಲ್ಲ ಕೊಡೆ ಹಿಡ್ಕೊಂಡು ನಿಂತ್ರೆ ಮಳೆನ ಯಾವಾಗ ಅನ್ಭವಿಸೋದು? ಸಿಂಗಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಮಿಡ್ಲಲ್ಲಿ ಬರೋ ಗಾಡಿಗಳನ್ನ ಎದುರಿಸ್ಬೇಕು. ಮಿಡಲ್ ಕ್ಲಾಸಲ್ಲಿ ಇರೋರು ಮಿಡ್ಲಲ್ಲಿ ಬರೋ ಕಷ್ಟಗಳನ್ನು ಎದುರಿಸ್ಬೇಕು. ಆಗಲೇ ನಮ್ಮ ಜೀವನದಲ್ಲಿ ನಾವು ಸುಖ ಕಾಣೋದು. ಇಷ್ಟೊತ್ತಲ್ಲಿ ಬೇಕಾದ್ರೆ ಕಪಾಳ ಕೊಡದ್ಬಿಡಿ. ಗಿರಿ, ಕತೆ ಹೊಡಿಬೇಡಿ ಅಂದೆ. ಯಾವ ಹರಕೆ ಮರ್ತಿದ್ದೀನಪ್ಪ ಅಂತ ನಾನು ತಲೆ ಕೆಡ್ಸ್ಕೊಂಡಿದ್ರೆ ನನ್ನ ತಲೆನೇ ತಿಂತಾ ಇದ್ದೀರಲ್ರಿ ನೀವು. ಮಲಗಿದ್ದವನ್ನ ಎಬ್ಬರಿಸ್ಬಿಟ್ಟು ತಲೆ ತಿಂತಾ ಇದೆಯಾ ಅಂತ ನನಗೆ ಹೇಳ್ತೀಯಾ? ಹೇಯ್, ನಿನ್ನನ್ನು ಕನ್ಸಲ್ಲಿ ನೋಡ್ಕೊಳ್ತೀನಿ. ಕನ್ನಡಕ ತೆಗೆದಿಟ್ಬಿಟ್ಟು ಮಲ್ಕೊಳ್ಳಿ. ಇರಲಿ, ಕನ್ಸಲ್ಲಿ ನೀನು ಕ್ಲಿಯರಾಗಿ ಕಾಣಿಸಲ್ಲ. ದೇವ್ರೆ, ನಾನು ಯಾವ ಹರಕೆ ಮರ್ತಿದ್ದೀನಿ ಅಂತ ನಾನು ಜ್ಞಾಪಿಸಮ್ಮ ತಾಯಿ. ಬೇಗ ಮದುವೆ ಆಗಲಿ ಅಂತ ಹರಕೆ ಹೊತ್ತಿದ್ದೇನಮ್ಮ? ಇಲ್ಲ ಮಾವ. ಅಂದ್ರೆ ನನ್ನ ಮದುವೆ ಆಗಕ್ಕೆ ನಿನಗಿಷ್ಟ ಇರಲಿಲ್ವಾ? ನಾನೇ ಬಲವಂತ ಮಾಡಿ ನಿನ್ನ ಮದುವೆ ಆದ್ನ. ತುಂಬಿದ 30 ಪಾರ್ಟಿ ಸಭೆಯಲ್ಲಿ ನನ್ನ ಮರ್ಯಾದೆ ಕಳೀತಾ ಇದೆಯಲ್ಲ ಗಿರಿ. ಶೋ ರೀ, ನಾನು ನೋಡಿದ ಮೊದಲನೇ ಗಂಡು ನೀವೇ, ಕೊನೆ ಗಂಡು ನೀವೇ. ಐ ನೋ ಗಿರಿ, ಐ ನೋ. ಆದರೆ ನೆರೆದಿರುವ ಗಣ್ಯರಿಗೆ ಈ ಮಾತನ್ನ ಮತ್ತೆ ಹೇಳು. ಅಕ್ಕ, ಒಳ್ಳೆ ಗಂಡು ಸಿಗ್ಲಿ ಅಂತ ಹರಕೆ ಹೊತ್ತಿದ್ಯಾ? ಅಯ್ಯ ಗೌರಿ, ಅವ್ರು ಆಗಳೇ ಹೇಳಲಿಲ್ಲ, ಮದುವೆ ಆಯ್ಕಂದಳಿ ಅನ್ಕೊಂಡದ್ದು ಕೊನೆಗೆ ಆದ್ದು ಒಬ್ರನ್ನೇ ಅಂದಳಿ. ಬೇರೆ ಎಂಥದೋ ಇರ್ಕ ಯೋಚನೆ ಮಾಡು. ಗಿರ್ಜಮ್ಮ, ಮದುವೆ ಯಾವುದೇ ವಿಘ್ನ ಇಲ್ಲದೆ ಸುಸೂತ್ರವಾಯ ಇಲ್ಲಿ ಅಂದಳಿ ಎಲ್ಲಾದರೂ ಹರಕೆ ಹೊತ್ಕೊಂಡಿರ್ಯಾ? ನೆನ್ಪು ಮಾಡ್ಕೊಂಡು. ಆ ಹರಕೆ ಹೊತ್ತಿದ್ದೆ ಕಾಶಿ ಅವರೇ, ಆದರೆ ನಮ್ಮ ಮದುವೆ ಆದ ವರ್ಷನೇ ಶಿರ್ಸಿ ಮಾರಿಕಂಬ ಜಾತ್ರೆಗೆ ಹೋಗಿ ಆ ಹರಕೆ ತೀರ್ಸಿ ಬಂದ್ವಿ. ಹಾಗಾದ್ರೆ ಇನ್ಯಾವ ಹರಕೆ ಹೊತ್ತಿದ್ಯಮ್ಮ? ಏನೋ ಮಾವ, ಅದನ್ನ ಭಗವಂತನೇ ಹೇಳಬೇಕು.